ಹಾಯ್ ಸ್ನೇಹಿತರೆ, ಎಲ್ಲಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬರೋ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರು, ನೋಡಿ, ನೀವು ಇಷ್ಟು ದಿನಗಳಿಂದ ಕನಸು ಕಟ್ಕೊಂಡು ಕಾಣ್ತಿದ್ದಂತಹ ನಿಮ್ಮ ಒಂದು ಕನಸಿನ ಹುದ್ದೆಯ ಅಧಿಸೂಚನೆ ಈಗ ಬಿಡುಗಡೆಯಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣದ ಮೇಲೆ ತಿಳಿಸ್ತೇನೆ. ವಿಡಿಯೋ ಸ್ಕಿಪ್ ಮಾಡೋದಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಇದೇ ರೀತಿಯ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಕೆಳಗಡೆ ಚಾನಲ್ ನೇಮ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಕ್ಕಂಥ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆ ಸ್ನೇಹಿತರೆ. ನೋಡಿ, ನೀವು ಇಷ್ಟು ದಿನದಿಂದ ಕಾಯ್ತಕ್ಕಂಥ ಒಂದು ನಿಮ್ಮ ಕನಸಿನ ಜಾಬ್ ಯಾವುದಪ್ಪ ಅಂದರೆ, ನಾನು ಕಾಕ್ಟಸ್ನಲ್ಲಿ ಇರಬೇಕು ಅಂತ ಕನಸು ಕಟ್ಕೊಂಡು ಕಾಯ್ತಿರ್ತಕ್ಕಂಥ ಉದ್ಯೋಗ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗಳ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 3395 ಹುದ್ದೆಗಳಿಗೆ ಇಲ್ಲಿ ನೇರ ನೇಮಕಾತಿ ಕುರಿತು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. 5/6/2026ರಂದು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ನೋಡಿ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋನ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಪೊಲೀಸ್ ಇಲಾಖೆಯಲ್ಲಿ ಮುಕ್ಕುಳಿದ ವೃಂದದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಖಾಲಿರುವ ಹುದ್ದೆಗಳಿಗೆ, ಸರಿನಾ, ಇದರ ವಿವರಗಳನ್ನು ನೋಡೋದಾದರೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಯ ವಿವರ. ವೇತನ ಶ್ರೇಣಿ 37,500 ರೂಗಳಿಂದ 76,000 ರೂಗಳವರೆಗೂ ನಿಮಗೆ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ನೇರ ಪುರುಷ 2,226 ಹುದ್ದೆಗಳು, ನೇರ ಮಹಿಳೆಗೆ 755 ಹುದ್ದೆಗಳು, ಸೇವಾನಿರತ ಪುರುಷಗೆ 257 ಹುದ್ದೆಗಳು, ಸೇವಾನಿರತ ಮಹಿಳೆಗೆ 82 ಹುದ್ದೆಗಳು ಮತ್ತು ತೃತೀಯ ಲಿಂಗಿ ವಿದ್ಯಾರ್ಥಿಗಳಿಗೆ 35 ಹುದ್ದೆಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ. ಒಟ್ಟು 3,395 ಹುದ್ದೆಗಳು ಇಲ್ಲಿ ನೇಮಕಾತಿ ನಡೆಯುತ್ತಿದೆ ಸ್ನೇಹಿತರೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ವಿದ್ಯಾರ್ಹತೆ ನೋಡೋದಾದರೆ PUC ಅಥವಾ ತತ್ಸಮಾನ ಅಲ್ಲಿ ನೀವು ತೆರಗಡೆ ಇರಬೇಕು. ಅಂದರೆ PUC ಮುಗಿದಿರ್ಬೋದು ಅಥವಾ ITI ಡಿಪ್ಲೊಮೊ ಯಾವುದಾದ್ರೂ ಮುಗಿದಿದ್ರು ನೀವು PUCಗೆ ತತ್ಸಮಾನವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ವಿದ್ಯಾರ್ಹತೆ ಮುಗಿದಿದ್ರೆ ನೀವು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಮತ್ತು ಇನ್ನು ವಯಸ್ಸಿನ ಮಿತಿ, ಏಜ್ ಲಿಮಿಟ್ನ ನೋಡೋದಾದರೆ, ಏಜ್ ಲಿಮಿಟ್ 18 ವರ್ಷಗಳು ಕಡ್ಡಾಯವಾಗಿ ನಿಮಗೆ ಆಗಿರಬೇಕಾಗತ್ತೆ ಸ್ನೇಹಿತರೆ. 18 ವರ್ಷಗಳು ಕಡ್ಡಾಯವಾಗಿದ್ದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡೋದಾದರೆ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 33 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳು, ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಬುಡಗಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು, ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ, ಸರಿನಾ, ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪ್ರವರ್ಗ 2A 2B 3A 3Bಗೆ 40 ವರ್ಷಗಳಲ್ಲಿ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಷ್ಟು ವಿದ್ಯಾರ್ಹತೆ ಆಯಿತು, ಏಜ್ ಲಿಮಿಟ್ ಆಯಿತು, ಎಷ್ಟು ಹುದ್ದೆಗಳು ಆಯಿತು. ಇನ್ನು ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ನೋಡಿ, ಸ್ಟಾರ್ಟಿಂಗ್ ಡೇಟ್ ಯಾವುದು, ಎಂಡಿಂಗ್ ಡೇಟ್ ಯಾವುದು ಅಂತ ತಿಳಿಸ್ತೇನೆ ನೋಡಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದಿಂದ 8/6/2026 ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ಇನ್ನು ಲಾಸ್ಟ್ ಡೇಟ್ ಯಾವುದಪ್ಪ ಅಂತಂದರೆ 3/7/2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ. ಶುಲ್ಕವನ್ನು ಪಾವತಿ ಮಾಡಲು ಕೊನೆ ದಿನಾಂಕ 4/7/2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ. ಯಾಕಪ್ಪ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ, ನೀವೇನಾದರೂ ಅಪ್ಲಿಕೇಶನ್ ಆಗಬೇಕಾದ್ರೆ ಏನಾದರೂ ಫಾಲ್ಟ್ ಆಗಿ ಫೀಸ್ ಪೇಮೆಂಟ್ ಆಗಲಿಲ್ಲಪ್ಪ ಅಂದರೆ ಇನ್ನೊಂದು ದಿನಗಳ ಕಾಲಾವಕಾಶವನ್ನು ಇಲ್ಲಿ ಕೊಟ್ಟಿರ್ತಾರೆ ಫೀಸ್ ಪೇಮೆಂಟ್ನ ಮಾಡಲಿಕ್ಕೆ ಸ್ನೇಹಿತರೆ. ಇನ್ನು ನೋಡಿ, ಶುಲ್ಕ ಫೀಸ್ ಪೇಮೆಂಟ್ ಎಷ್ಟಿರುತ್ತಪ್ಪ ಅಂತ ನೋಡೋದಾದರೆ, ಇನ್ನು ನೋಡಿ ಅದಕ್ಕಿಂತ ಮುಂಚೆ ಒಂದು ವೇತನ ಶ್ರೇಣಿ ನೋಡ್ಬಿಡೋಣ. ವೇತನ ಶ್ರೇಣಿ ನೋಡಿ, ತರಬೇತಿ ಅವಧಿಗಳು ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು DG ಮತ್ತು IGP ಅವರ ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸುವ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ 9 ತಿಂಗಳ ಬುನಾದಿ ತರಬೇತಿಯನ್ನು ಪಡೆಯಬೇಕು. ನೋಡಿ, ನೀವೇನು ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆದರೆ ಅಂದರೆ ನಿಮಗೆ 9 ತಿಂಗಳ ಇದಿರುತ್ತೆ, ಸರಿನಾ, ಏನು ಹೇಳ್ರಿ, ತರಬೇತಿ ಕೂಡ ನಿಮಗೆ ಇರುತ್ತೆ. ಕಾಯಂ ಪೂರ್ವ ಅವಧಿ, ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ 6 ತಿಂಗಳು ಕಾಯಂ ಪೂರ್ವ ಅವಧಿಯಲ್ಲಿ ನಿಮಗೆ ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ. 2 ವರ್ಷ 6 ತಿಂಗಳು ನಿಮಗೆ ಡ್ಯೂಟಿ ಕೂಡ ಇರುತ್ತೆ. ವೇತನ ಶ್ರೇಣಿ ನೋಡಿ, 37,500ರಿಂದ 76,100 ರೂಪಾಯಿಗಳು ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ ನಿಮಗೆ. ಪಿಂಚಣಿ ಅಂದರೆ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 31/3/2026 ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯ ಕೂಡ ಅನ್ವಯ ಆಗುತ್ತೆ, ಸರಿನಾ. ನಿಮಗೆ ಪಿಂಚಣಿ ಅಂದರೆ ಸಿಗ್ತಾನೂ ಹೋಗುತ್ತೆ ಸ್ನೇಹಿತರೆ. ಶುಲ್ಕ ನೋಡಿ, ಆನ್ಲೈನ್ ಮೂಲಕ ಮಾತ್ರ ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಫೀಸ್ ಪೇಮೆಂಟ್ ಕೂಡ ಆನ್ಲೈನ್ನಲ್ಲೇ ಇರುತ್ತೆ, ಆಗಲೇ ಹೇಳ್ದಂಗೆ. ಇನ್ನು ಅರ್ಜಿ ಶುಲ್ಕಗಳು, ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು, ಪ್ರವರ್ಗ 2A 2B 3A 3Bಗೆ 750 ರೂಪಾಯಿ ಇರುತ್ತೆ. SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ದರೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತೇಳಿ ಕಡ್ಡಾಯವಾಗಿ ಹೇಳಿಬಿಟ್ಟಾರೆ. ನೀವು ಕೊಟ್ಟಂಥ ಫೀಸ್ ಪೇಮೆಂಟ್ನ ಯಾವುದೇ ರೀತಿಯಾಗಿ ನಿಮಗೆ
ಹಿಂದಿರುಗಿಸುವುದಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಲಿಖಿತ ಪರೀಕ್ಷಾ ವಿಧಾನ ನೋಡಿ, ಎಕ್ಸಾಮ್ ಇರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಡಿಫೆನ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. OMR ಶೀಟ್ ನೋಡಿರ್ತೀರಿ ನೀವು ಸರಿನಾ, ಆ ಮಾದರಿಯಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಗೆಳೆಯರೆ. ಪ್ರಶ್ನೆ ಪತ್ರಿಕಾ ಮತ್ತು ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂತಂದರೆ, ಸಬ್ಜೆಕ್ಟ್ ಲಿಖಿತ ಪರೀಕ್ಷೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಮತ್ತು ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನದ ಮೇಲೆ ಎಕ್ಸಾಮ್ ಇರುತ್ತೆ. ಒಟ್ಟು ಪ್ರಶ್ನೆಗಳು 100, ಒಟ್ಟು ಅಂಕಗಳು 100, ಅವಧಿ ಬಂದ್ಬಿಟ್ಟು 1.5 ಗಂಟೆ ಅಂದರೆ 90 ನಿಮಿಷಗಳ ಅವಧಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಲಿಖಿತ ಪರೀಕ್ಷಾ ವೇಳಾಪಟ್ಟಿ ನೋಡಿ, ಈ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ. ದಯವಿಟ್ಟು ಈಗಲಿಂದಲೇ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಸರಿನಾ. ದಯವಿಟ್ಟು ಈಗಲಿಂದಲೇ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಲಿಖಿತ ಪರೀಕ್ಷೆ 2/8/2026 ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಲಿಖಿತ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಕಡ್ಡಾಯ ಕನ್ನಡ ನೋಡಿ, ಟಿಪ್ಪಣಿ ಬಿಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳು ನಂತರ ದಿನಗಳಲ್ಲಿ ತಿಳಿಸಲಾಗುವುದು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ನೆಗೆಟಿವ್ ಮಾರ್ಕಿಂಗ್ ಯಾವುದಪ್ಪ ಅಂತಂದರೆ, ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿರುತ್ತದೆ. ಅಭ್ಯರ್ಥಿ ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪನ್ನು ಉತ್ತರಕ್ಕೆ 4ನೇ 1 ಅಂಶದಷ್ಟು 0.25 ಅಂಕಗಳನ್ನು ಕಳೆಯಲಾಗುವುದು ಸರಿನಾ. ಇದು ನೆಗೆಟಿವ್ ಮಾರ್ಕಿಂಗ್ ಸ್ನೇಹಿತರೆ. ನೋಡಿ, ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯ ಪರೀಕ್ಷೆಗೆ ಮತ್ತು ಸಹಿಷ್ಣುತಾ ಪರೀಕ್ಷೆಗಳನ್ನು ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ ನೋಡಿ ಸರಿನಾ. ಪರೀಕ್ಷೆಗಳ ದಿನಾಂಕವನ್ನು ಈ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಯ ವೆಬ್ಸೈಟ್ ಆಗಿರ್ತಕ್ಕಂಥ ಪೊಲೀಸ್ ಇಲಾಖೆಯ ವೆಬ್ಸೈಟ್ ಆಗಿರ್ತಕ್ಕಂಥ ksp/recruitment.in ನಲ್ಲಿ ಪ್ರಕಟ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇನ್ನು ದೈಹಿಕ ಪರೀಕ್ಷೆಗೆ ಬರುವಾಗ ಕಾರ್ಯಪತ್ರ ಜೊತೆಗೆ ಈ ಕೆಳಕಂಡ ಯಾವುದಾದ್ರು ಒಂದು ಗುರುತಿನ ಚೀಟಿಯನ್ನು ತರಬೇಕಾಗುತ್ತೆ. ಪಾಸ್ಪೋರ್ಟ್ ಆಗಿರ್ಬೋದು, ಚಾಲನಾ ಪರವಾನಗಿ, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಇಷ್ಟು ನೀವು ಫಿಸಿಕಲಿ ಬರ್ಬೇಕಾದ್ರೆ ತರಬೇಕಂತ ಐಡಿಗಳು ಯಾವುದಾದ್ರೂ ಒಂದು ಇದರಲ್ಲಿ. ದೇಹದಾಢ್ಯ ಪರೀಕ್ಷೆ ನೋಡಿ, ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ 160 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಎದೆ ಸುತ್ತಳತೆ 86, ವಿಸ್ತರಿಸಿದಾಗ 5 ಸೆಂಟಿಮೀಟರ್ ವಿಸ್ತರಣೆ ಆಗಬೇಕು ಸ್ನೇಹಿತರೆ ಚೆಸ್ಟು. ಮಹಿಳಾ ಮತ್ತು ತೃತೀಯಲಿಂಗಿಗೆ ಕನಿಷ್ಠ 157 ಸೆಂಟಿಮೀಟರ್ ರೈಟು, ಕನಿಷ್ಠ ತೂಕ 45 ಇರಬೇಕಾಗುತ್ತೆ ಸ್ನೇಹಿತರೆ. ಇದು ಮಹಿಳೆಯರಿಗಾತು. ಅರಣ್ಯ ಇಲಾಖೆ ಪ್ರದೇಶವು ಬುಡಕಟ್ಟು ವಾಸಿಸುವ ಜನಾಂಗಗಳಿಗೆ ಪುರುಷರಿಗೆ 155 ಸೆಂಟಿಮೀಟರ್ ಹೈಟು, ಎದೆ ಸುತ್ತಳತೆ 5 ಸೆಂಟಿಮೀಟರ್, ಕನಿಷ್ಠ ವಿಸ್ತರಿಸುವಾಗ 75 ಸೆಂಟಿಮೀಟರ್ಗಂತೆ 75 ಸೆಂಟಿಮೀಟರ್ಗಳಿಗೆ ಕಡಿಮೆ ಇರೋಂಗಿಲ್ಲ. ಮಹಿಳೆಯರಿಗೆ, ಬುಡಕಟ್ಟು ಮಹಿಳೆಯರಿಗೆ ಕನಿಷ್ಠ 150 ಸೆಂಟಿಮೀಟರ್ ಇಲ್ಲಿ ಹೈಟ್ ಕೂಡ ಇಲ್ಲಿ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಸಹಿಷ್ಣುತಾ ಪರೀಕ್ಷೆ ಸರಿನಾ. ಇದು ನೋಡಿ, ಸಹಿಷ್ಣುತಾ ಪರೀಕ್ಷೆ ಯಾವ ರೀತಿ ಇರುತ್ತಂದರೆ, ಪುರುಷ ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತೆ. ಅರ್ಹತಾ ವೇಳಾಪಟ್ಟಿ 6 ನಿಮಿಷ 30 ಸೆಕೆಂಡ್ಗೆ ನೀವು 1600 ಮೀಟರ್ ಓಡಬೇಕಾಗುತ್ತೆ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇರುತ್ತೆ ಸ್ನೇಹಿತರೆ. 1 ಮೀಟರ್ 5ಕ್ಕಿಂತ ಕಡಿಮೆ ಇರೋಂಗಿಲ್ಲ ಎತ್ತರ ಜಿಗಿತ. ಉದ್ದ ಜಿಗಿತ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಎಲ್ಲ ಒಂದು ಎತ್ತರಕ್ಕೆ ಮತ್ತು ಉದ್ದ ಜಿಗಿತಕ್ಕೆ 3 ಅವಕಾಶಗಳು ಕೊಟ್ಟಿರ್ತಾರೆ. ಗುಂಡು ಎಸೆತ ನೋಡಿ, ಗುಂಡು ಎಸೆತ ಪುರುಷರಿಗೆ 7.26 kg ಇರುತ್ತೆ. 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ದೂರ ಹೋಗ್ಬೇಕದು ಎಸ್ದಾಗ ಸರಿನಾ. ಅದಕ್ಕೂ ಕೂಡ 3 ಅವಕಾಶಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಉದ್ದ ಜಿಗಿತ 2.5 ಮೀಟರ್ಗೆ ಕಡಿಮೆ ಇಲ್ಲದಂತೆ, ಇದಕ್ಕೂ ಕೂಡ 3 ಅವಕಾಶಗಳಿರುತ್ತೆ. ಗುಂಡು ಎಸೆತ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ನಿಮಗೇನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ, ಯಾವುದಾದ್ರ ಬಗ್ಗೆ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ. ದಯವಿಟ್ಟು ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈನ ಮಾಡ್ತೇನೆ ಅಂತ ವಿಡಿಯೋ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಯಾರಾದರೂ ಕನಸು ಕಟ್ಕೊಂಡಂಥ ಅಭ್ಯರ್ಥಿಗಳು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಇದ್ದರೂ ಕೂಡ ಅವರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಇನ್ನು ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನದಲ್ಲಿ, ಅಲ್ಲಿವರೆಗೂ ಬಾಯ್.